ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಮ ಹತ್ರ ಕೆಲವಾರು ವಿಷಯ ಹಂಚ್ಕೋಬೇಕು. ಯಾಕಂದ್ರೆ ದುಃಖ ಹಂಚ್ಕೋಬಾರ್ದು, ಸಂತೋಷ ಹಂಚ್ಕೋಬೇಕು. ವಿಡಿಯೋ ಅಲ್ಲಿ 1.5 ವರ್ಷ ವಿಚಾರ ಇದೆ. ವಿಡಿಯೋ ಇರೋದೇ 2.5 ನಿಮಿಷ. ಪೂರ್ತಿ ನೋಡಿ. ಲೈಕ್ ಮಾಡೋದಂತೂ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿ 1.5 ವರ್ಷ ಆಯ್ತು. ಈ 1.5 ವರ್ಷದಲ್ಲಿ ದುಃಖ ಆಗುವಂತ ವಿಚಾರನೂ ಆಗಿದೆ, ಖುಷಿ ಆಗುವಂತ ವಿಚಾರನೂ ಆಗಿದೆ. ನಿಮ್ಮ ಹತ್ರ ನಾನು ಖುಷಿ ಆಗುವಂತ ವಿಚಾರ ಮಾತ್ರ ಹಂಚ್ಕೊಂತೀನಿ. ಚಿಕ್ಕ ಮಕ್ಕಳು ಮಾತಾಡ್ಸೋದು, ಮಕ್ಕಳು ಅಂದ್ರೆ ನನಗೆ ತುಂಬಾ ಇಷ್ಟ. ಅವ್ರಷ್ಟು ಪ್ರೀತಿಯಿಂದ ಮಾತಾಡ್ಸಿದಾಗ ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳು ಮಾತಾಡ್ಸೋದು, ನಾವು ನಿಮ್ಮ ವಿಡಿಯೋಸ್ ನೋಡ್ತೀವಿ ಅಂತ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಗೊತ್ತಾರೋರೆಲ್ಲ ಮಾತಾಡ್ಸೋದು, ಚೆನ್ನಾಗಿ ಮಾಡ್ತಾ ಇದೀರಾ, ಹಂಗೆ ಕಂಟಿನ್ಯೂ ಮಾಡಿ ಅಂತ ಹೇಳೋದು, ಇದೆಲ್ಲ ತುಂಬಾ ಖುಷಿ ಆಗುತ್ತೆ ಮನ್ಸಿಗೆ. ನಾನು 1.5 ವರ್ಷದಿಂದ ತುಂಬಾ ಇಂಪ್ರೂವ್ ಆಗಿದ್ದೀನಿ, ತುಂಬಾ ಕಲಿತ್ಕೊಂಡಿದ್ದೀನಿ. ಮೊದಲಿಗಿನ್ನ ಇವಾಗ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನಾನೊಂದು ಚಿಕ್ಕ ಯೂಟ್ಯೂಬರ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ತರ ಯೂಟ್ಯೂಬ್ ಅಲ್ಲಿ ನನಗೆ ಅನುಭವ ಆಗಿದೆ. ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ಮೇಲೆ ತಮಾಷೆಯಾಗಿ ನೋಡಿದವ್ರು ಇದ್ದಾರೆ, ಬೇಡ ಅಂದವರು ಇದ್ದಾರೆ, ಮಾರು ಅಂದವ್ರು ಇದ್ದಾರೆ, ಸಪೋರ್ಟ್ ಮಾಡಿದವ್ರು ಇದ್ದಾರೆ, ಮಾರ್ಕಾರೋರು ಇದ್ದಾರೆ, ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ಮಾಡಿ ಆಮೇಲೆ ಸುಮ್ಮನೆ ಆಗಿರೋರು ಇದ್ದಾರೆ. ಯಾರೇನು ಅಂತ ಎಲ್ಲ ನಾನು ಮನಸ್ಸಲ್ಲಿ ಕೊಂಡಿದ್ದೀನಿ. ನಾನಂತೂ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದಾಗಿಂದ ಯಾರಾದ್ರೂ ಹೊಗಳಿದ್ರೆ ಜಂಬಾ ಪೂರೋದು, ಯಾರಾದ್ರೂ ಮನಸ್ಸಿಗೆ ದುಃಖ ಮಾಡಿದ್ರೆ ದುಃಖ ಪೂರೋದು ಹಂಗೇನಿಲ್ಲ. ನನ್ನ ಕೈಯಲ್ಲಿ ಆಗಿದ್ದು ಒಳ್ಳೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನನ್ನ ಪಾರಿಗೆ ನಾನು ಒಳ್ಳೆ ವಿಡಿಯೋಸ್ ಮಾಡ್ತೀನಿ ಅಷ್ಟೇ. ಚಿಕ್ಕಬಳ್ಳಾಪುರ 400 ವರ್ಷ ಹಿಂದೆ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅಂತ ವಿಡಿಯೋ ಮಾಡಿದೀನಿ. ಚಿಕ್ಕಬಳ್ಳಾಪುರ ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡಿದೀನಿ. ಚಿಕ್ಕಬಳ್ಳಾಪುರ ಅಲ್ಲಿ ಎಲ್ಲಿ ಒಳ್ಳೆ ಆಹಾರ ಸಿಗುತ್ತೆ ಅಂತ ವಿಡಿಯೋ ಮಾಡಿದೀನಿ. ಮೋಟಿವೇಶನ್ ನ ವಿಡಿಯೋ ಮಾಡಿದೀನಿ, ಮನೋರಂಜನೆ ಅಂತ ವಿಡಿಯೋ ಮಾಡಿದೀನಿ. ನನ್ನ ಕೈಲಿ ಏನಾಗುತ್ತೋ ಅಂತ ವಿಡಿಯೋಸ್ ಎಲ್ಲ ಮಾಡಿದೀನಿ. ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ಉಪಯೋಗ ಆಗುವಂತ ವಿಡಿಯೋ ಮಾಡಿದೀನಿ. ನಮ್ಗೆ ಎಷ್ಟೋ ಗರ್ವಕಾರ ಆದ ನಂದಿ ಬೆಟ್ಟ, ಈಶಾ ಫೌಂಡೇಶನ್ ಅಂತ ಬಗ್ಗೆನೂ ವಿಡಿಯೋ ಮಾಡಿದೀನಿ. ನಮ್ಮ ಚಿಕ್ಕಬಳ್ಳಾಪುರಗೆ ಗೌರವ ಬರುವಂತಾವು, ಬೆಲೆ ಬರುವಂತಾವು ಅಂತ ವಿಡಿಯೋಸೇ ನಾನು ಹೆಚ್ಚು ಮಾಡಿದ್ದೀನಿ. ಮತ್ತೆ ಯಾರಾದ್ರೂ ನಮ್ಮ ದೇವಸ್ಥಾನದ್ದು ಮಾರು, ನಮ್ಮ ಹೋಟ್ಲದ್ದು ಮಾರು ಅಂದಾಗು ಅವ್ರ ಮಾತಿಗೆ ಅಡ್ಡ ಇಲ್ದೆ ಅಂತ ವಿಡಿಯೋಸು ಮಾಡಿದ್ದೀನಿ. ಒಳ್ಳೆ ರೀಲ್ಸು ಮಾಡಿದ್ದೀನಿ. ಇವೆಲ್ಲ ನಿಮ್ಮ ಹತ್ರ ಹಂಚ್ಕೊಂಡು ತುಂಬಾ ಖುಷಿ ಆಯ್ತು. ನಾನ್ ನಿಮ್ಮನ್ ಕೇಳೋದು ಒಂದೇ, ನಾನು ವಿಡಿಯೋ ಹಾಕಿದಾಗ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಒಬ್ರಿಗಾದ್ರೂ ಶೇರ್ ಮಾಡಿ.